ಇನ್ನು ಮತ್ತೆ ದಿಢೀರ್ ಅಂತ ಇಳಿಕೆ ಆಗುತ್ತಾ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಈಗ ತಗೋಬೇಕಾ ಬೇಡವಾ ಬಂಗಾರ? ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು 1 ವರ್ಷಗಳ ಕಾಲ ಚಿನ್ನದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಎದಕ್ಕೆ ಸಲಹೆ ಕೊಟ್ಟಿದ್ದಾರೆ? ದೊಡ್ಡ ಮಟ್ಟದಲ್ಲಿ ಕುಸಿತವಾಗುತ್ತಾ ಚಿನ್ನ ಬೆಳ್ಳಿ ಬೆಲೆ? ಹೌದು ವೀಕ್ಷಕರೇ, ದೊಡ್ಡ ಮಟ್ಟದಲ್ಲಿ ಕುಸಿತವಾಗೋ ಚಾನ್ಸ್ ಕಾಣ್ತಾ ಇದೆ. ಇನ್ನೊಂದು ಕಡೆಗೆ ಕುಸಿತದ ಹಿಂದೆ ಕಾರಣ ಆದ್ರೂ ಏನು ನೋಡಿ, ತುಂಬಾ ಜನ ಮನೆಯಲ್ಲಿ ಬಂಗಾರ ಇಟ್ಟಿರ್ತೀರಾ ಅಥವಾ ಬಂಗಾರ ತಗೋಬೇಕು ಅಂತ ನೀವು ಪ್ಲಾನ್ ಮಾಡ್ತಿರ್ತೀರಾ. ನಿಮಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಮತ್ತು ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. ಈಗ ಬಂಗಾರ ತಗೋಬೇಕಾ ಬೇಡವಾ? ಎಲ್ಲರ ಮನಸ್ಸಲ್ಲೂ ಕೂಡ ಅದೇ ಒಂದು ಪ್ರಶ್ನೆ ಇದೆ. ಅದಕ್ಕೂ ಕೂಡ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಅಂದ್ರೆ ಇದು ಖರೀದಿ ಮಾಡಲು ಸೂಕ್ತ ಸಮಯ ಹೌದೋ ಅಲ್ವೋ, ಅಥವಾ ಇನ್ನು ಸಾವಿರಾರು ರೂಪಾಯಿ ಇಳಿಕೆ ಆಗುವ ಸಾಧ್ಯತೆ ಇದೆಯಾ? ದೊಡ್ಡ ದೊಡ್ಡ ಹೂಡಿಕೆದಾರರು ಏಕಾಏಕಿ ಬಂಗಾರ ಎದಕ್ಕೆ ಮಾರಾಟ ಮಾಡ್ತಿದ್ದಾರೆ? ವಿಶ್ವ ಮಾರುಕಟ್ಟೆಯಲ್ಲಿ ನಿಜವಾಗೂ ಏನಾಗ್ತಾ ಇದೆ? ಮುಂದಿನ ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ ಯಾವ ದಿಕ್ಕಿಗೆ ಸಾಗಬಹುದು ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಬಂಗಾರ ಬೆಲೆ ಇಳಿಕೆ ಆಗಲಿ ಅಂತ ನಿಮಗೆ ಆಸೆ ಇದೆಯಾ? ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಬಂಗಾರ ಮತ್ತೆ 1 ಲಕ್ಷ ರೂಪಾಯಿ ತನಕ ಬರೋ ಚಾನ್ಸ್ ಇದೆಯಾ? ಎಸ್ ಆರ್ ನೋ? ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ನಮ್ಮ ಪ್ರಕಾರ ಬಂಗಾರ 1 ಲಕ್ಷ ರೂಪಾಯಿ ತನಕ ಬರುತ್ತೋ ಇಲ್ವೋ, ಆದ್ರೆ ಇಳಿಕೆ ಆಗೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ಮಾರ್ಕೆಟು ಕಳೆದ 3 ತಿಂಗಳಿನಿಂದ ಇಳಿಮುಖದಲ್ಲಿ ಸಾಗ್ತಾ ಇದೆ. ಕೇವಲ ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇದೆ. ಹೀಗಾಗಿ ಇವತ್ತು ಭಾರತೀಯ ಸರಾಫಾ ಮಾರುಕಟ್ಟೆಯಲ್ಲಿ ವರದಿ ಪ್ರಕಾರ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಹಾಗೂ ಬೆಳ್ಳಿ ಬೆಲೆ 1 ಕೆಜಿಗೆ ಎಷ್ಟಾಗಿದೆ ಎಲ್ಲವನ್ನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನಾವು ನಿಮಗೆ ಬೆಳ್ಳಿ ಮತ್ತು ಬಂಗಾರದ 1 ವರ್ಷದ ಚಾರ್ಟ್ ಕೂಡ ತೋರಿಸ್ತೇವೆ. ಅಂದ್ರೆ ನೀವು ಹೋದ ವರ್ಷ ಬಂಗಾರ ಮತ್ತು ಬೆಳ್ಳಿ ಚಾರ್ಟ್ ನೋಡಬಹುದು. ಮೊದಲಿಗೆ ಬೆಳ್ಳಿದು ನೋಡಿ, 1,10,000 ರೂಪಾಯಿ ಇತ್ತು ಜುಲೈ ತಿಂಗಳಲ್ಲಿ, ಈಗ 2,20,000 ರೂಪಾಯಿ ಆಗಿದೆ. ಅದೇ ಈ ಒಂದು ಜನವರಿ ತಿಂಗಳಲ್ಲಿ 3,30,000 ರೂಪಾಯಿ ತನಕ ಬೆಳ್ಳಿ ಬೆಲೆ ಒಂದು ಏರಿಕೆ ಆಗಿತ್ತು ವೀಕ್ಷಕರೇ. ಅಂದ್ರೆ ನಾವು ಕಳೆದ 5 ವರ್ಷದಲ್ಲಿ ನೋಡಿದ್ರೆ ಬೆಳ್ಳಿ 50-60,000 ರೂಪಾಯಿ ಇತ್ತು 2022ರಲ್ಲಿ. ಈಗ ನೋಡಿ 2,22,000 ರೂಪಾಯಿ ಆಗಿದೆ. ಅಂದ್ರೆ ನಾವು ನಿಮಗೆ ಚಾರ್ಟ್ ತೋರಿಸ್ತಾ ಇರೋದು ಎದಕ್ಕಂದ್ರೆ ಇದು ಇಳಿಮುಖದಲ್ಲಿ ನೀವು ನೋಡ್ತಿರ್ಬೋದು. ಕಳೆದ 1 ವರ್ಷದಿಂದ ನಾವು ಕಂಪೇರ್ ಮಾಡಿದ್ರೆ 1,20,000 ರೂಪಾಯಿ ಲಾಭ ಕೊಟ್ಟಿದೆ. ಲಾಭ ಯಾವಾಗ ಜಾಸ್ತಿ ಕೊಡುತ್ತೆ ಅವಾಗ ಹೂಡಿಕೆದಾರರು ಮಾರಾಟ ಮಾಡ್ತಾರೆ, ಅಂದ್ರೆ ತಮ್ಮ ಹೂಡಿಕೆಯನ್ನ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದಾಗ ಏನಾಗುತ್ತೆ? ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಸೊ ಈಗ ಅದೇ ಆಗ್ತಾ ಇರೋದು. ಹೀಗಾಗಿ ಮುಂದಿನ ಬರೋ ದಿನ ಬೆಲೆ ಇನ್ನಷ್ಟು ಇಳಿಕೆ ಆಗೋ ಚಾನ್ಸ್ ಇದೆ. ಯಾಕಂದ್ರೆ ಕಂಪೇರ್ ಟು ಸ್ಟಾಕ್ ಮಾರ್ಕೆಟ್ ನಾವು ಲೆಕ್ಕ ಮಾಡಿದ್ರೆ ಬಂಗಾರ ಬೆಳ್ಳಿ ಏನಿದೆ ನೋಡಿ ಜಾಸ್ತಿ ಲಾಭ ಕೊಟ್ಟಿದೆ. ಅದರಲ್ಲೂ ಬಂಗಾರಕ್ಕಿಂತ ಬೆಳ್ಳಿ ಹೂಡಿಕೆದಾರರಿಗೆ ಹೆಚ್ಚು ಲಾಭ ಕೊಟ್ಟಿದೆ. ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಚಾರ್ಟ್ ಏನಿದೆ ನೋಡಿ, ಮುಂದಿನ ಬರೋ ದಿನ 2,12,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಈಗ ಈ ಸಪೋರ್ಟ್ ಏನಾದ್ರೂ ಮುರಿದು ಹೋದ್ರೆ, ಈ ಸಪೋರ್ಟ್ ಇಂದ ಕೆಳಗೆ ಬಂದ್ರೆ ಬೆಲೆ 2 ಲಕ್ಷ ರೂಪಾಯಿಗೆ ಮತ್ತೊಮ್ಮೆ ಬೆಲೆ ಬರೋ ಚಾನ್ಸ್ ಇದೆ. ಅಂದ್ರೆ ಈ ಬೆಳ್ಳಿಗೆ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ಇದೆ. 2,50,000 2,60,000 ಒಂದು ರೆಸಿಸ್ಟೆನ್ಸ್ ಇದೆ. ಅಲ್ಲಿಗೆ ಬೆಲೆ ಬಂದಾಗ ಇಳಿಕೆ ಆಗ್ತಾ ಇದೆ. ಅಂದ್ರೆ ಆ ಒಂದು ಸಮಯದಲ್ಲಿ ಯಾರು ಕೂಡ ಖರೀದಿ ಮಾಡಬಾರ್ದು. ಯಾವಾಗ ಬೆಲೆ 2,20,000 2,15,000 ಬರ್ತಾ ಇದೆ ಅವಾಗ ತಗೋಬಹುದು ಅಂತ ಅರ್ಥ. ಅಂದ್ರೆ ಅವಾಗ ಬೆಲೆಗೆ ಒಂದು ಸಪೋರ್ಟ್ ಸಿಗುತ್ತೆ. ಅಂದ್ರೆ ಮತ್ತೆ ಅಲ್ಲಿಂದ ಬೆಲೆ ಮೇಲೆ ಹೋಗಬಹುದು. ಒಂದು ವೇಳೆ ಅದು ಮುರಿದು ಹೋದ್ರೆ ಇನ್ನಷ್ಟು ಇಳಿಕೆ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಈಗ 1 ಕೆಜಿ ಬೆಳ್ಳಿ ಬೆಲೆ ಮಾರ್ಕೆಟ್ ಅಲ್ಲಿ 2,35,000 ರೂಪಾಯಿ ಇದೆ ನೋಡಿ. ಇದ್ರ ಮೇಲೆ 3% GST ಕೂಡ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ನೋಡಿ, ಈಗ 2,35,000 ರೂಪಾಯಿ 1 ಕೆಜಿ ಬೆಳ್ಳಿ ಬೆಲೆ. ಇದು ಹೋದ ತಿಂಗಳು 2,40,000 ಮತ್ತು ಹೋದ ತಿಂಗಳು 2,60,000 ರೂಪಾಯಿ ತನಕ ಇತ್ತು. ಹತ್ತತ್ರ 25-35,000 ರೂಪಾಯಿ ಬೆಳ್ಳಿ ಬೆಲೆ ಕೆಜಿ ಮೇಲೆ ಇಳಿಕೆ ಇಲ್ಲಿ ಆಗಿದೆ. ಹಾಗಾದ್ರೆ ಅದೇ ಪ್ರಕಾರ ಬಂಗಾರ ಕೂಡ ಇಳಿಕೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ಬೆಳ್ಳಿ ಯಾವ ತರ ಇಳಿಕೆ ಆಗ್ತಾ ಇದೆಯಲ್ಲ, ಆಸ್ ಟು ಸೇಮ್ ಇಲ್ಲಿ ಬಂಗಾರ ಕೂಡ ಅದೇ ಪ್ರಕಾರ ಚಾರ್ಟ್ ಅಲ್ಲಿ ಇಳಿಕೆ ಕಾಣ್ತಾ ಇದೆ. ಅಂದ್ರೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಒಂದೇ ಪ್ರಕಾರದಲ್ಲಿ ಏರಿಕೆ ಮತ್ತು ಇಳಿಕೆ ಆಗ್ತಾ ಇರುವಂತದ್ದು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ, ವಿಶ್ವ ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆ ಆಗ್ತಾ ಇರೋದ್ರಿಂದ ಹೂಡಿಕೆದಾರರು ತಮ್ಮ ಒಂದು ಹೋಲ್ಡಿಂಗ್ಸ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಮತ್ತು ಮನೆಯಲ್ಲಿ ಬಂಗಾರ ಇಟ್ಟವರು ಕೂಡ ಮಾರಾಟ ಮಾಡ್ತಿದ್ದಾರೆ. ಯಾಕಂದ್ರೆ ಲಾಭ ಜಾಸ್ತಿ ಈಗ ಸಿಗುತ್ತೆ. ಈಗ ಮಾರಾಟ ಮಾಡಿದ್ರೆ ಲಾಭ ಜಾಸ್ತಿ ಸಿಗುತ್ತೆ. ಒಂದು ವೇಳೆ ಬೆಲೆ ಇಳಿಕೆ ಆಯ್ತು ಅಂದ್ರೆ ಹೂಡಿಕೆದಾರರಿಗೆ ನಷ್ಟವಾಗುತ್ತೆ. ಹೀಗಾಗಿ ಹೂಡಿಕೆದಾರರು ತಮ್ಮ ಲಾಭವನ್ನ ಮಾಡಲು ಬಂಗಾರ ಮಾರಾಟ ಮಾಡ್ತಿದ್ದಾರಂತೆ. ಸೊ ಇಳಿಕೆ ಆಗ್ತಾ ಇದೆ. ಮತ್ತೆ ನೋಡಬಹುದು ನೀವು 1 ವರ್ಷದಲ್ಲಿ ಬಂಗಾರ ಎಷ್ಟು ಏರಿಕೆ ಆಗಿದೆ ನೋಡಿ. 2022ರಲ್ಲಿ 55-60,000 ರೂಪಾಯಿ ಇತ್ತು. 2023ರಲ್ಲಿ 24ರಲ್ಲಿ 70,000 ರೂಪಾಯಿ ಇತ್ತು ಬಂಗಾರ. ಅದೇ 2025ರಲ್ಲಿ 94,000 ರೂಪಾಯಿ ಆಯಿತು. 2026ರಲ್ಲಿ ಈಗ 1,43,000 ರೂಪಾಯಿ ಆಗಿದೆ ನೋಡಿ. 2024ರಿಂದ 2026ರಲ್ಲಿ
ಬಂಗಾರದ ಬೆಲೆ ಭಾರಿ ಒಂದು ಏರಿಕೆ ಆಗಿರುವಂತದ್ದು ವೀಕ್ಷಕರೇ. ಸೊ ಇದು ಒಂದು ಓವರ್ ವ್ಯಾಲ್ಯೂಯೇಷನ್ ಆಗಿದೆಯಾ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಬೆಳ್ಳಿ ಕೂಡ ಓವರ್ ವ್ಯಾಲ್ಯೂಯೇಷನ್ ಆಗಿತ್ತು, ನಂತರ ದೊಡ್ಡ ಮಟ್ಟದಲ್ಲಿ ಕುಸಿತ ಕೂಡ ಇಲ್ಲಿ ಕಂಡಿದೆ. ಆದ್ರೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ನಾವು ಸೈಡ್ ಬೈ ಸೈಡ್ ನೋಡಿದ್ರೆ, ನೀವು ಬಂಗಾರದಲ್ಲಿ 1 ಲಕ್ಷ ಹೂಡಿಕೆ ಮಾಡಿದ್ರೆ ಹೋದ ವರ್ಷ, ಇವತ್ತು ಅದು ನಿಮಗೆ 40,000 ರೂಪಾಯಿ ಲಾಭ ಕೊಟ್ಟಿರೋದು. ಅದೇ ಬೆಳ್ಳಿಯಲ್ಲಿ ನೀವೇನಾದ್ರೂ ಹೋದ ವರ್ಷ 1 ಲಕ್ಷ ಹೂಡಿಕೆ ಮಾಡಿದ್ರೆ 1,20,000 ರೂಪಾಯಿ ಸದ್ಯ ಈಗ ಲಾಭ ಕೊಟ್ಟಿರೋದು. ಅಂದ್ರೆ ಬೆಳ್ಳಿ ಲಾಭ ಜಾಸ್ತಿ ಕೊಟ್ಟಿದೆ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ. ಈಗ ನೋಡಿ, ಲಾಭದ ಬುಕ್ಕಿಂಗ್ ಆದ್ಮೇಲೆ ಬೆಲೆ ಇಳಿಕೆ ಆಗುತ್ತೆ. ಅಂದ್ರೆ ಯಾವಾಗ ಜನರು ಹೆಚ್ಚು ಹೆಚ್ಚು ಮಾರಾಟ ಮಾಡ್ತಾರೆ, ನಂತರ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಈಗ ಬಂಗಾರದಲ್ಲೂ ಕೂಡ 1,40,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಒಂದು ಸಪೋರ್ಟ್ ಏನಾದ್ರೂ ಮುರಿದು ಹೋತಂದ್ರೆ, ಅದಕ್ಕಿಂತ ಕೆಳಗೆ ಬೆಲೆ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣಬಹುದು. ಇನ್ನು 1,50,000 ಕೂಡ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ, ಅಲ್ಲಿಗೆ ಬಂದಾಗ ಬೆಲೆ ಇಳಿಕೆ ಆಗಿದೆ. ಸೊ ವೀಕ್ಷಕರೇ, 1,50,000 ರೂಪಾಯಿ ಬೆಲೆ ಬಂದಾಗ ಈ ಒಂದು ಮಾರ್ಕೆಟ್ ನೀವು ಅಬ್ಸರ್ವ್ ಮಾಡಬೇಕು. ಬೆಲೆ ಏರಿಕೆ ಆಗ್ತಾ ಇದೆಯಾ, ಇಳಿಕೆ ಆಗ್ತಾ ಇದೆಯಾ, ನೀವು ಚೆಕ್ ಮಾಡಬೇಕಾಗುತ್ತೆ. ಇದಕ್ಕೆ ಟ್ರೇಡಿಂಗ್ ವ್ಯೂ ಅಂತ ಒಂದು ಆ್ಯಪ್ ಇದೆ, ಇದು ಕೂಡ ನಾವು ನಿಮಗೆ ಅದರಲ್ಲಿ ತೋರಿಸ್ತಾ ಇದ್ದೇವೆ. ಟ್ರೇಡಿಂಗ್ ವ್ಯೂ ನಲ್ಲಿ ಗೋಲ್ಡ್ ಫ್ಯೂಚರ್ಸ್ ಇನ್ MCX ಅಂತ ನೀವು ಸರ್ಚ್ ಮಾಡಿ, ಅಥವಾ ಸಿಲ್ವರ್ MCX ಅಂತ ಸರ್ಚ್ ಮಾಡಿ, ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜು ಈ ಒಂದು ಚಾರ್ಟ್ ನೀವು ನೋಡೋದು ಕಲಿಬೇಕಾಗುತ್ತೆ ವೀಕ್ಷಕರೇ. ಹಾಗಾದ್ರೆ ಈಗ ಪ್ರಶ್ನೆ ಬರೋದೇನಂದ್ರೆ, ಮುಂದಿನ ಬರೋ ದಿನ ಬಂಗಾರದ ಬೆಲೆ ಯಾವ ದಿಕ್ಕಿಗೆ ಹೋಗ್ಬೋದು ಅಂದ್ರೆ, ಈಗ ಸದ್ಯಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಶುರುವಾಗಿದೆ. ಸೊ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗುತ್ತೆ. ಎದಕ್ಕಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ. ಯಾವಾಗ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗುತ್ತೆ, ಹೂಡಿಕೆದಾರರು ಅದರಲ್ಲಿ ಶಿಫ್ಟ್ ಆಗ್ತಾರೆ, ಬಂಗಾರ ಬೆಳ್ಳಿ ಬೆಲೆ ಇಳಿಕೆಗೆ ಕಾರಣವಾಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ ವೀಕ್ಷಕರೇ. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,08,000 ರೂಪಾಯಿ. ನೋಡಿ, ಹೋದ 15 ದಿನಗಳ ಹಿಂದೆ ಇದ್ರದ್ದು ಬೆಲೆ 1,13,000 ರೂಪಾಯಿ, 1,14,000 ರೂಪಾಯಿ ತನಕ ಇತ್ತು. ಅಂದ್ರೆ ಈಗ 1,08,000 ರೂಪಾಯಿ ಆಗಿದೆ. ಅಂದ್ರೆ ಹತ್ತತ್ರ 6,000 ರೂಪಾಯಿ ಸದ್ಯಕ್ಕೆ 18 ಕ್ಯಾರೆಟ್ ಚಿನ್ನದ ಬೆಲೆ ಇಳಿಕೆ ಆಗಿದೆ. ನೋಡಿ, 1,08,000 ರೂಪಾಯಿ ಇದು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಬರುತ್ತೆ, GST 3% ಕೂಡ ಎಕ್ಸ್ಟ್ರಾ ಇರುತ್ತೆ, ಅದು ನಾವು ಲೆಕ್ಕ ಹಿಡಿದಿಲ್ಲ. ನೋಡಿ, ನೀವು 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, BIS ಆಧಾರಿತ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ ವೀಕ್ಷಕರೇ. ಇದರಿಂದ ನೀವು ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ ಅಂತ ನಿಮಗೆ ಒಂದು ಹಾಲ್ ಮಾರ್ಕ್ ಸೈನ್ ಇರುತ್ತೆ. ಅಂದ್ರೆ ಬಂಗಾರದಲ್ಲಿ ಅದು ನಿಜವಾಗ್ಲೂ ಅದರಲ್ಲಿ ಎಷ್ಟು % ಬಂಗಾರ ಇದೆ, ಉದಾಹರಣೆಗೆ 18 ಕ್ಯಾರೆಟ್ ಬಂಗಾರ ಅಂದ್ರೆ ಅದರಲ್ಲಿ 75% ಬಂಗಾರ ಇರಬೇಕು. ಅದೇ 22 ಕ್ಯಾರೆಟ್ ಅಂದ್ರೆ 91.6% ಅದರಲ್ಲಿ ಬಂಗಾರ ಇರುತ್ತೆ. ಉಳಿಕಿದ್ದು 8.4% ಮೆಟಲ್ಸ್ ಗಳನ್ನ, ಅಂದ್ರೆ ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಅದನ್ನ ಮಿಕ್ಸ್ ಮಾಡಿ ಆಭರಣಗಳನ್ನ ರೆಡಿ ಮಾಡಿರ್ತಾರೆ. ಇನ್ನು ಕೇಂದ್ರ ಸರ್ಕಾರ 1 ವರ್ಷಗಳ ಕಾಲ ಬಂಗಾರ ತಗೋಬಾರದು ಅಂತ ಎದಕ್ಕೆ ಹೇಳಿದೆ? ನಾವು ಬಂಗಾರವನ್ನ ಖರೀದಿ ಮಾಡಿದಾಗ ಅಂಗಡಿಯವರು ಹೋಲ್ಸೇಲರ್ಸ್ ಇಂದ ಖರೀದಿ ಮಾಡ್ತಾರೆ, ಹೋಲ್ಸೇಲ್ ಅವರು ಡೈರೆಕ್ಟ್ ಆಗಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತಾರೆ. ಬಂಗಾರ ನಾವು ಭಾರತದವರು ಬೇರೆ ದೇಶಗಳಿಂದ ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ. ಭಾರತದಲ್ಲೂ ಕೂಡ ಬಂಗಾರ ಇದೆ, ಆದ್ರೆ ನಮ್ಮ ಭಾರತದಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಸೊ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಬೇಕಾದ ಪರಿಸ್ಥಿತಿ. ಅಂದ್ರೆ ಅಲ್ಲಿ ನಾವು ಡಾಲರ್ಸ್ ಅಲ್ಲಿ ಹಣ ಕೊಡಬೇಕು. ಡಾಲರ್ಸ್ ನಾವು ಕೊಟ್ರೆ ನಮ್ದು ಫಾರಿನ್ ರಿಸರ್ವ್ ಭಾರತದ್ದು ಖಾಲಿ ಆಗುತ್ತೆ. ಯಾವಾಗ ನಮ್ಮ ಹತ್ತಿರ ಫಾರಿನ್ ರಿಸರ್ವ್ ಖಾಲಿ ಆಗುತ್ತೆ, ರೂಪಾಯಿ ಮೌಲ್ಯ ಕುಸಿಯುತ್ತೆ. ರೂಪಾಯಿ ಮೌಲ್ಯ ಕುಸಿತು ಅಂದ್ರೆ ಕಚ್ಚಾ ತೈಲ ಬೆಲೆ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಬೇಕಾಗುತ್ತೆ. ಸೊ ಕೇಂದ್ರ ಸರ್ಕಾರ 1 ವರ್ಷಗಳ ಕಾಲ ಚಿನ್ನಾಭರಣದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಒಂದು ಸಲಹೆಯನ್ನ ಕೊಡಲಾಗಿತ್ತು. ನಂತರ 6% ಇದ್ದ ಸುಂಕವನ್ನ 15% ಕೂಡ ಏರಿಕೆಯನ್ನ ಮಾಡಿದ್ದಾರೆ. ನೋಡಿ, ಈ ವರ್ಷ ಅಂದ್ರೆ ಮುಂದಿನ ವರ್ಷ ಮತ್ತೆ ಏನಾದ್ರೂ 6%ಗೆ ಇಳಿಕೆ ಆದ್ರೆ, ಈಗ ಸದ್ಯಕ್ಕೆ 15% ಇದೆ ತೆರಿಗೆ, ಪ್ಲಸ್ 3% GST, ಒಟ್ಟು 18% ಈಗ ಬಂಗಾರ ಬೆಳ್ಳಿ ಮೇಲೆ ತೆರಿಗೆ ಕೇಂದ್ರ ಸರ್ಕಾರ ಹಾಕಿರುವಂತದ್ದು. ಆದ್ರೆ ಮುಂದಿನ ವರ್ಷ ಮತ್ತೆ ಏನಾದ್ರೂ 6%ಗೆ ಇಳಿಕೆ ಆತು ಅಂದ್ರೆ ಬಂಗಾರದ ಬೆಲೆ ಮತ್ತೆ 10,000 ರಿಂದ 15,000 ರೂಪಾಯಿ ಇಳಿಕೆ ಆಗುತ್ತೆ. ಸೊ ನೀವು ಬಂಗಾರ ತಗೋಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡಿದ್ರೆ ಈ 1 ವರ್ಷ ಸ್ವಲ್ಪ ನೀವು ವೇಟ್ ಕೂಡ ಮಾಡಬಹುದಿಲ್ಲ. ಅರ್ಜೆಂಟ್ ಇದೆ, ಮನೆಯಲ್ಲಿ ಶುಭ ಸಮಾರಂಭಗಳಿದೆ, ಮದುವೆ ಇದೆ ಅಂದ್ರೆ ಈಗ ಬೆಲೆ ಇಳಿಕೆ ಆಗಿರೋದ್ರಿಂದ ಸ್ವಲ್ಪ ನೀವು ಹೂಡಿಕೆ ಮಾಡಬಹುದು. ಒಟ್ಟಿಗೆ ಖರೀದಿ ಮಾಡಲೇಬೇಡಿ ವೀಕ್ಷಕರೇ. ಈಗ ನಿಮಗೆ ಒಂದು 20 ಗ್ರಾಮ್ದು ಒಂದು ಮಾಂಗಲ್ಯ ಆಗಿರ್ಬೋದು, ಒಂದು ಬಂಗಾರದ ನೆಕ್ಲೆಸ್ ತಗೊಳ್ಳೋದಿದೆ ಅಂದ್ರೆ ನೀವೇನ್ ಮಾಡಿ, ಇವತ್ತು ಬೆಲೆ ಇಳಿಕೆ ಆಗಿದೆಯಾ, ಇವತ್ತು 2 ಗ್ರಾಮ್ 3 ಗ್ರಾಮ್ ಬಂಗಾರ ತಗೊಳ್ಳಿ. ನಾಳೆ ಮತ್ತೆ ಮುಂದಿನ ವಾರ ಮತ್ತೆ ಇಳಿಕೆ ಆಗುತ್ತಲ್ಲ, ಮತ್ತೆ ಅವಾಗ 2-3 ಗ್ರಾಮ್ ತಗೊಳ್ಳಿ. ಮತ್ತೆ ಬೆಲೆ ಇಳಿಕೆ ಆದ್ರೆ ಮತ್ತೆ ಒಂದು 2-3 ಗ್ರಾಮ್ ತಗೊಳ್ಳಿ. ಈ ತರ ನೀವು ಎವರೇಜಿಂಗ್ ಮಾಡಿ ಬಂಗಾರ ತಗೋಬೇಕು. ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಬಂಗಾರ ತಗೊಂಡ್ರೆ ನಿಮಗೆ ಲಾಭ ಸಿಗುತ್ತೆ. ಸೊ ವೀಕ್ಷಕರೀಗ ತಗೋಬೇಕಾ ಬೇಡವಾ, ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಈಗ ಬೆಲೆ ಇಳಿಕೆ ಆಗಿದೆ. ಸೊ ನೀವು ಹೂಡಿಕೆ ಮಾಡೋದಿದ್ರೆ ಸ್ವಲ್ಪ ಹೂಡಿಕೆ ಮಾಡಬಹುದು. ಆದ್ರೆ ಇನ್ನೂ ಸ್ವಲ್ಪ ಇಳಿಕೆ ಆಗೋ ಚಾನ್ಸ್ ಕೂಡ ಇದೆ. ಎದಕ್ಕಂದ್ರೆ ಮಾರ್ಕೆಟ್ ತುಂಬಾ ವಾಲಟೋಲಿಟಿ ಇದೆ. ಒಂದು ದಿನ ಏರಿಕೆ ಆಗೋದು, ಒಂದು ದಿನ ಇಳಿಕೆ ಆಗೋದು.
ತಜ್ಞರು ಕೂಡ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ ಈಗ ತಗೋಬೇಕಾ ಬೇಡವಾ ಅಂತ. ನೋಡಿ, ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಮತ್ತೆ 1,33,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ಹೋದ ವರ್ಷ ಡಿಸೆಂಬರ್ ಅಲ್ಲಿ ನವೆಂಬರ್ ತಿಂಗಳಲ್ಲಿ ಈ ಬೆಲೆ ಇತ್ತು, ಆದ್ರೆ ಈಗ ಮತ್ತೆ ಆ ಬೆಲೆಗೆ ಬಂದಿದೆ. ನೋಡಿ, ಮತ್ತೆ ಬೆಲೆ ಇಳಿಕೆ ಆಗಿದೆ ಅಂತ ಅರ್ಥ. 1,43,000 ರೂಪಾಯಿ ಹತ್ರ ಒಂದು 10 ರಿಂದ 9,000 ರೂಪಾಯಿ ಬೆಲೆ 22 ಕ್ಯಾರೆಟ್ ಅಲ್ಲಿ ಇಳಿಕೆ ಕಂಡಿದೆ. ಅಂದ್ರೆ ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿದ್ರೂ ಕೂಡ ಬೆಲೆ ಡಿಮ್ಯಾಂಡ್ ಕಡಿಮೆ ಆದ ಕಾರಣ ಇಳಿಕೆ ಆಗಿದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಮತ್ತೆ 15% ಸುಂಕವನ್ನ ಮುಂದಿನ ವರ್ಷ ಬಜೆಟ್ ನಲ್ಲಿ ಮತ್ತೆ 6% ಇಳಿಕೆ ಮಾಡಿದ್ರೆ ಇದ್ರದ್ದು ಬೆಲೆ ಮತ್ತೆ ಇಳಿಕೆ ಆಗುತ್ತೆ. ಆದ್ರೆ ಅಲ್ಲಿವರೆಗೂ ಬೆಲೆ ಎಷ್ಟಾಗಿರುತ್ತೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ನೋಡಿ, ಈಗ 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ 1,44,300 ರೂಪಾಯಿ ಇದೆ. ಅಂದ್ರೆ ಇದು ನೋಡಿ, ಹೋದ ತಿಂಗಳು 1,53,000 1,55,000 ರೂಪಾಯಿ ತನಕನೂ ಹೋಗಿ ಬಂದಿದೆ. ಅಂದ್ರೆ ಈಗ ಲೆಕ್ಕ ಮಾಡಿ, ಹೋದ ತಿಂಗಳು ಈ ತಿಂಗಳು 10,000 ರೂಪಾಯಿ ಬೆಲೆ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಅಂದ್ರೆ ಗ್ರಾಮ್ಗೆ 1,000 ರೂಪಾಯಿ ಇಳಿಕೆ ಆಗಿದೆ ಅಂತ ಅರ್ಥ. ನೋಡಿ ವೀಕ್ಷಕರೇ, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋ ಮುಂಚೆ ನೀವು ಮಾರ್ಕೆಟ್ ಅನ್ನ ಸ್ಟಡಿ ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ತಗೋಬೇಕಾ ಬೇಡವಾ ಅಂತ ಒಂದು ನೀವು ಅನಲೈಸಿಸ್ ಮಾಡಬೇಕಾಗುತ್ತೆ. ಸೊ ನಂತರ ನೀವು ತಗೋಬಹುದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.